ನಮಸ್ಕಾರ, ನಾನು ಸಂತೋಷ್. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಬೇಸಿಕ್ ಟರ್ಮ್ಸ್ ಬಗ್ಗೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡಿ. ಸೊ ಅಸೆಟ್ಸ್, ಎಕ್ಸ್ಪೆನ್ಸಸ್, ಲಯಬಿಲಿಟಿ, ಇನ್ಕಮ್ ಆರ್ ರೆವಿನ್ಯೂ ಬಗ್ಗೆ ನಾನು ಹೇಳಿದ್ದೆ. ಈಗ ಏನಪ್ಪ ಅಂತಂದರೆ ಇದನ್ನು ಒಂದು ಕನ್ಕ್ಲೂಷನನ್ನು ನಾನು ಕೊಟ್ಬಿಡ್ತೀನಿ. ಎ ಕಂಪ್ಯಾರಿಸನ್ ಬಿಟ್ವೀನ್ ಆಲ್ ದೀಸ್ ಐಟಮ್ಸ್, ಹೌ ದೇ ಆರ್ ಡಿಫ್ರೆನ್ಶಿಯೇಟೆಡ್. ಅದು ನಿಮಗೆ ಮುಂದೆ ಲೆಕ್ಕದಲ್ಲಿ ಹೆಲ್ಪ್ ಆಗಬಹುದು ಐಡೆಂಟಿಫಿಕೇಷನ್ಗೆ ಅಂತ ಹೇಳುವಂಥದ್ದು. ಮತ್ತು ಈ 4 ವಿಡಿಯೋಗಳನ್ನು ಕೂಡ ನಿಮಗೆ ಅಷ್ಟೊಂದು ನೋಡುವಂತಹ ತಾಳ್ಮೆ ಇಲ್ಲ, ಬ್ಯುಸಿ ಇದ್ದೀರಿ ಅಂತಂದರೆ ಇವನ್ನ ಒಂದು ಸ್ವಲ್ಪ ರೀತಿಯ ಕನ್ಕ್ಲೂಷನ್ ಕೊಟ್ಟರೆ ಮುಂದಿನದು ನಿಮಗೆ ಎಕ್ಸ್ಪ್ಲನೇಷನ್ ಮಾಡುವಂತಹದ್ದು ಸ್ವಲ್ಪ ಈಸಿ ಆಗ್ಬೋದು ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಗಮನ ಇಟ್ಟು ನೋಡಿ. ಅಸೆಟ್ಸ್, ಎಕ್ಸ್ಪೆನ್ಸಸ್, ಲಯಬಿಲಿಟೀಸ್, ಇನ್ಕಮ್ ಆರ್ ರೆವಿನ್ಯೂಸ್ ಆರ್ ದ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್. ವಿ ಯೂಸ್ ಮೆನಿ ಟೈಮ್ಸ್ ವೈಲ್ ಡೂಯಿಂಗ್ accounting work. That's why we need to know it. So a comparison between assets and expenses, liabilities and incomes. So first we will come to know the meaning of them. Assets. What are assets? In simple, assets are economic resources of the business. ಅಸೆಟ್ಸ್ ನಾವು ಎಕನಾಮಿಕ್ ರಿಸೋರ್ಸಸ್ ಅಂತೀವಿ. ಇವನ್ನ ನಾವು ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಮುಂದಕ್ಕೂ ಕೂಡ ಅದನ್ನು ಬಿಸ್ನೆಸ್ನಲ್ಲಿ ಬಳಸ್ಕೊಳ್ತೀವಿ. ಒಂದು ಸರ್ತಿ ಅದಕ್ಕೆ ನಾವು ಅದನ್ನು ತಂದಿಟ್ಕೊಂಡ್ರೆ ಬಿಸ್ನೆಸ್ನಲ್ಲಿ ಯಾವುದೇ ಆಸ್ತಿಗಳನ್ನು ಆಗಬಹುದು, ಅದನ್ನು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 1 ವರ್ಷಕ್ಕಿಂತ ಜಾಸ್ತಿ ಬೆನಿಫಿಟ್ ಕೊಡುವಂತಹದ್ದಾಗಿರುತ್ತೆ. ಹಾಗಾಗಿ ಅವು ಆರ್ಥಿಕ ಸಂಪನ್ಮೂಲಗಳು. ಯಾವನ್ನ ಆರ್ಥಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಅಂತಂದರೆ ದ ಕ್ಯಾಶ್ ಈಕ್ವಲೆಂಟ್ಸ್ ಅಂಡ್ ದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸನ್ನು ಆರ್ಥಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಕ್ಯಾಶ್ ಓಕೆ, ಹಣ. ಕ್ಯಾಶ್ ಈಕ್ವಲೆಂಟ್ಸ್ ಯಾಕೆ ಎಕನಾಮಿಕ್ ರಿಸೋರ್ಸ್ ಅಂತೀವಿ ಅಂದರೆ ನಾಳೆ ಕಷ್ಟ ಕಾಲದಲ್ಲಿ ನಾವು ಅವನ್ನ ಬೇರೆಯವರಿಗೆ ಮಾರಬಹುದು, ಮಾರಿದ್ರೆ ನಮಗೆ ಕ್ಯಾಶನ್ನು ತಂದು ಕೊಡುತ್ತೆ. ಹಾಗಾಗಿ ಅವನ್ನ ಕ್ಯಾಶ್ ಈಕ್ವಲೆಂಟ್ಸ್ ಅಂತ ಕರಿತೀವಿ. ಸೊ ಇವು ಎಕನಾಮಿಕ್ ರಿಸೋರ್ಸಸ್. ನೆಕ್ಸ್ಟು ಇದರ ಕ್ಯಾರೆಕ್ಟರಿಸ್ಟಿಕ್ ನೇಚರ್ ಏನಿದೆ ಅಂತಂದರೆ ಇಫ್ ಯು ಪರ್ಚೇಸ್ ಎನಿ ಅಸೆಟ್ ಫಾರ್ ಒನ್ ಟೈಮ್ ಇಟ್ ವಿಲ್ ಬೆನಿಫಿಟ್ ಟು ದ ಬಿಸ್ನೆಸ್ ಫಾರ್ ಮೋರ್ ದ್ಯಾನ್ 1 ಇಯರ್. ದೆನ್ ರೆಸ್ಟ್ ಆಫ್ ದ ಇಯರ್ಸ್ ಎಷ್ಟು ವರ್ಷನಾದರೂ ಬರಲಿ ಅದನ್ನು ಯೂಸ್ ಮಾಡೋದ್ರ ಮೇಲೆ. ಆದರೆ ಮಿನಿಮಮ್ 1 ವರ್ಷಕ್ಕಿಂತ ಜಾಸ್ತಿ ಉಪಯೋಗ ಬರುವಂತಹ ವಸ್ತು ಏನಿದೆ ಬಿಸ್ನೆಸ್ನಲ್ಲಿ ಅದನ್ನು ಬಿಸ್ನೆಸ್ಸು ಅಸೆಟ್ ಅಂತ ಟ್ರೀಟ್ ಮಾಡುತ್ತೆ. ದೆನ್ ಇದರ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸು ನಾನ್ ರಿಕರಿಂಗ್ ಇನ್ ನೇಚರ್. ಸಾಮಾನ್ಯವಾಗಿ ಪದೇ ಪದೇ ಆಸ್ತಿ ಕೊಂಡ್ಕೊಳ್ಳಲ್ಲ. ನೋಡಿದ್ದೀರಾ ವರ್ಷಕ್ಕೊಂದ್ಸರ್ತಿ ಸೈಟ್ ತಗೊಳ್ಳೋವಂಥವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಪ್ರತಿ ವರ್ಷ ಹೋಗ್ಬಿಟ್ಟು ಮನೆ ಕಟ್ಟೋವಂಥವ್ರನ್ನ, ಪ್ರತಿ ವರ್ಷ ಒಂದೊಂದು ವೆಹಿಕಲ್ ತರೋರನ್ನ ಮನೆಗಳಿಗೆ ಇಲ್ಲೂ ಹಾಗೆ ಬಿಸ್ನೆಸ್ನಲ್ಲಿ ನಾವು ಪ್ರತಿ ವರ್ಷ ಮೆಷಿನರಿ ಕೊಂಡ್ಕೊಳ್ಳಲ್ಲ, ಪ್ರತಿ ವರ್ಷ ಬಿಲ್ಡಿಂಗ್ ಕೊಂಡ್ಕೊಳ್ಳಲ್ಲ, ಪ್ರತಿ ವರ್ಷ ಲ್ಯಾಂಡ್ ಪರ್ಚೇಸ್ ಮಾಡಲ್ಲ. ಅವಶ್ಯಕತೆಗೆ ತಕ್ಕ ಹಾಗೆ ಯಾವಾಗಲೂ ಒಂದು ಸರ್ತಿ ಮಾಡ್ತೀವಿ. ರಿಕರಿಂಗ್, ಅಕ್ಕರ್ ಅಂತಂದರೆ ಹ್ಯಾಪನ್ ಅಗೈನ್, ರೆಗ್ಯುಲರ್ಲಿ, ಅಗೈನ್ ಆ್ಯಂಡ್ ಅಗೈನ್ ಇನ್ ಎ ಪೀರಿಯಡ್ ಆಫ್ 1 year, ಮಲ್ಟಿಪಲ್ ಟೈಮ್ಸ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್. ಪ್ರತಿ ಸರಿನೂ ಅದೇ ವಿಚಾರಕ್ಕೇ 1 ವರ್ಷಕ್ಕಿಂತದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಒಂದು ಸರ್ತಿಗಿಂತ ಜಾಸ್ತಿ ಆ ಟ್ರಾನ್ಸಾಕ್ಷನ್ ತೊಗೊಂಡ್ರೆ ಅದನ್ನು ರಿಕರಿಂಗ್ ಅಂತ ಕರಿತೀವಿ. ಅಕ್ಕರ್, ರೆಗ್ಯುಲರ್ಲಿ, ಹ್ಯಾಪನಿಂಗ್ ಅಗೈನ್ ಅಂತ. ನಾನ್ ರಿಕರಿಂಗ್ ಅಂತಂದರೆ ನಾಟ್ ಹ್ಯಾಪನ್ಸ್ ಅಗೈನ್ ಆ್ಯಂಡ್ ಅಗೈನ್, ಅಕೇಷನಲಿ ಆಗುವಂತಹದ್ದು. ಅಸೆಟ್ಸ್ ಪರ್ಚೇಸ್ ಮಾಡೋದು ಅಕೇಷನಲಿ, ಹಾಗಾಗಿ ಇದು ನಾನ್ ರಿಕರಿಂಗ್ ನೇಚರ್ ಇರುವಂತಹದ್ದಾಗಿರುತ್ತೆ. ಅಸೆಟ್ಸ್ ಪರ್ಚೇಸ್ ಮಾಡುವಂತಹ ಐಟಮು ಎಕನಾಮಿಕ್ ಇವೆಂಟ್ ಪದೇ ಪದೇ ರಿಪೀಟ್ ಆಗಲ್ಲ. ನೆಕ್ಸ್ಟು ಮಾನಿಟರಿ ವ್ಯಾಲ್ಯೂ. ಯಾವಾಗಲೂ ಕೂಡ ಒಂದು ಸ್ವಲ್ಪನಾದ್ರೂ ಇದರಲ್ಲಿ ಹಣ ಅನ್ನುವಂತಹದ್ದು ಬಂದೇ ಬರುತ್ತೆ. ಇದನ್ನು ಮಾರಿದ್ರೆ ಮಾನಿಟರಿ ವ್ಯಾಲ್ಯೂವನ್ನು ಇಟ್ಕೊಂಡಿರುತ್ತೆ ಅಸೆಟ್ಸು. ಹಾಗಾಗಿ ಅವನ್ನು ನಾವೇನು ಮಾಡಬಹುದು, ಅಸೆಟ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಅದೇ ಎಕ್ಸ್ಪೆನ್ಸಸ್ ಆದರೆ ಇದಕ್ಕಿರುವಂತಹ ಕಂಪ್ಯಾರಿಸನ್ಗೆ ನೋಡಿದಾಗ ವಾಟ್ ಈಸ್ ಎಕ್ಸ್ಪೆನ್ಸ್ ಮೀನ್ಸ್ ಇಟ್ ಈಸ್ ಎ ಕಾಸ್ಟ್, ಅಂದರೆ ಖರ್ಚು, ವೆಚ್ಚ. ಕಾಸ್ಟ್ ಇನ್ಕರ್ಡ್ ಇನ್ ದ ಪ್ರೋಸೆಸ್ ಆಫ್ ಅರ್ನಿಂಗ್ ರೆವಿನ್ಯೂ. ಮುಂದೆ ಬಿಸ್ನೆಸ್ಸಿಗೆ ಲಾಭ ಬರಬೇಕು ಅಂತ ಹೇಳಿ, ಇನ್ಕಮ್ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಏನೆಲ್ಲ ಖರ್ಚುಗಳಲ್ಲಿ ತೊಡಗಿರ್ತೀವೋ ಅವನ್ನ ನಾವು ಎಕ್ಸ್ಪೆನ್ಸಸ್ ಅಂತೀವಿ. ಎಕ್ಸಾಂಪಲ್, ವೇಜಸ್ ಕೊಡ್ತೀವಿ. ಕೂಲಿಗಾರರಿಗೆ ವೇಜಸ್ ಯಾಕೆ ಕೊಡ್ತೀವಿ ಅಂತಂದ್ರೆ ಅವ್ನು ಕೆಲಸ ಮಾಡ್ತಾನೆ, ಫಿನಿಶ್ಡ್ ಗೂಡ್ಸ್ ರೆಡಿ ಮಾಡ್ತಾನೆ, ಅದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ಲಾಭ ಬರುತ್ತೆ. ಸ್ಯಾಲ್ರಿ ಕೊಡ್ತೀವಿ ಅಕೌಂಟೆಂಟ್ಗೆ, ಯಾಕೆ ಅಂತಂದರೆ ಅವನ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ನಿಜವಾದ ಲಾಭ ನಷ್ಟವನ್ನು ಕಂಡುಹಿಡಿತಾನೆ ಮತ್ತು ನಮ್ಮ ಮುಂದಿನ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಡಿಸಿಷನ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವನಿಗೆ ಸ್ಯಾಲ್ರಿ ಕೊಡ್ತೀವಿ. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀವಿ, ಸೇಲ್ಸ್ ಜಾಸ್ತಿ ಆಗಲಿ ಅಂತ. ಇನ್ಶೂರೆನ್ಸ್ ಯಾಕೆ ಕಟ್ತೀವಿ, ನಮ್ಮ ಪ್ರಾಡಕ್ಟು ಪ್ರೊಟೆಕ್ಟಿವ್ ಆಗಿರಲಿ, ಆಕ್ಸಿಡೆಂಟಿಂದ ನಮಗೆ ಸೇಫ್ ಗಾರ್ಡ್ ಮಾಡಲಿ, ನಮ್ಮ ಹಣಕಾಸಿನ ಸ್ಥಿತಿಯನ್ನು ಅದು ಕಾಪಾಡಲಿ ಅನ್ನೋ ಕಾರಣಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಇವೆಲ್ಲವೂ ಕಾಸ್ಟು ಇನ್ಕರ್ ಆಗುವಂತಹದ್ದು. ಮುಂದಿನ ಆದಾಯ, ಪ್ರಾಫಿಟನ್ನು ನೆನಪಿಟ್ಕೊಂಡು, ಅಂದರೆ ಪ್ರಾಫಿಟ್ಟೇ ಬರಲಿಲ್ಲ ಅಂದರೆ ಖರ್ಚು ಮಾಡಲ್ಲ ನಾವು. ಪ್ರಾಫಿಟ್ ಬರೋಂಗಿದ್ರೆ ಮಾತ್ರ ಖರ್ಚು ಮಾಡ್ತೀವಿ, ಅವೇ ನಮಗೆ ಎಕ್ಸ್ಪೆನ್ಸಸ್ ಆಗ್ತವೆ. ಇವು ಕೂಡ ನಮಗೆ ಬೆನಿಫಿಟನ್ನು ಕೊಡ್ತವೆ. ಅಂದರೆ ಆಸ್ತಿ ಪರ್ಚೇಸ್ ಮಾಡಿದ್ರೂ ಬೆನಿಫಿಟ್ ಸಿಗುತ್ತೆ,
ಖರ್ಚು ಮಾಡಿದರೂ ಬೆನಿಫಿಟ್ ಸಿಗುತ್ತೆ ಬಿಸ್ನೆಸ್ಸಿಗೆ. ಆದರೆ ಏನಪ್ಪ ಅಂತಂದರೆ ಇದರಿಂದ ಸಿಗೋ ಬೆನಿಫಿಟ್ 1 ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೆ. ಇದರಿಂದ ಸಿಗೋ ಬೆನಿಫಿಟ್ 1 ವರ್ಷದೊಳಗಡೆ ಮುಗಿದೋಗುತ್ತೆ. ಎಕ್ಸಾಸ್ಟ್ ಇನ್ 1 ಇಯರ್ ಆ್ಯಂಡ್ ರಿಕರಿಂಗ್ ಇನ್ ನೇಚರ್. ನಾರ್ಮಲಿ ಎಕ್ಸ್ಪೆನ್ಸಸ್ ಎಕನಾಮಿಕ್ ಇವೆಂಟ್ಗೆ ಸಂಬಂಧಪಟ್ಟಿರುವಂಥವು ಏನಿದಾವೆ ಅವು ಅಕ್ಕರ್ ಆಗ್ತವೆ, ಪುನರಾವರ್ತನೆ ಆಗ್ತವೆ. ಹ್ಯಾಪನ್ಸ್ ಅಗೈನ್ ಆ್ಯಂಡ್ ಅಗೈನ್ ರೆಗ್ಯುಲರ್ಲಿ ಇನ್ ಎ ಬಿಸ್ನೆಸ್ ಮಲ್ಟಿಪಲ್ ಟೈಮ್ಸ್ ವಿತಿನ್ ಎ 1 ಇಯರ್ ಪೀರಿಯಡ್. 1 ವರ್ಷದೊಳಗಡೆ ಸಾಕಷ್ಟು ಸಂದರ್ಭದಲ್ಲಿ ರಿಪಿಟೇಟಿವ್ ಆಗುವಂತಹದ್ದು. ಪ್ರತಿ ವಾರ ಕೂಲಿ ಕೊಡಬೇಕು, ಪ್ರತಿ ತಿಂಗಳು ಸಂಬಳ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ರಿಪಿಟೇಟಿವ್ ಆಗಿ ಕೊಡ್ತಾನೆ ಇರಬೇಕು ನಿರಂತರವಾಗಿ. ಹಾಗೆ ನಾವು ಸಣ್ಣ ಪುಟ್ಟ ರಿಪೇರಿಗಳನ್ನ ಮಾಡಿಸ್ತಾ ಇರಬೇಕು. ನಮ್ಮ ವೆಹಿಕಲ್ ಕೆಟ್ಟೋಗ್ತಾ ಇರ್ತವೆ ಅಥವಾ ಕಂಡೀಷನಲ್ಲಿ ಇರಲಿ ಅನ್ನೋ ಕಾರಣಕ್ಕೆ. ಮತ್ತು ನಾವು ಟೆಲಿಫೋನ್ ಬಿಲ್ಲನ್ನು ಕಟ್ತಾನೆ ಇರಬೇಕಾಗುತ್ತೆ, ಮೊಬೈಲ್ ಕರೆನ್ಸಿ ಹಾಕಿಸ್ಬೇಕಾಗುತ್ತೆ, ಯಾಕಂತಂದರೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಕಂಟಿನ್ಯೂ ಆಗಲಿ ಅಂತ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದೇ ರೀತಿಯಲ್ಲಿ ನಾವು ಬೇರೆ ಬೇರೆ ಖರ್ಚುಗಳನ್ನು ಮಾಡ್ತೀವಿ. ಲೈಕ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೆನ್ನು ಪೇಪರು ಅವೆಲ್ಲವೂ ತರ್ತೀವಿ, ಲೇಖನಿ ಸಾಮಗ್ರಿಗಳನ್ನು ಬಿಸ್ನೆಸ್ಸಿಗೆ. ಸೊ ಇವೆಲ್ಲವೂ ಪ್ರತಿನಿತ್ಯ ಬಳಸುವಂಥವು, ಪ್ರತಿ ಸಂದರ್ಭದಲ್ಲೂ ಕೂಡ ರಿಪಿಟೇಟಿವ್ ಆಗಿ ಮಾಡುವಂಥ ಖರ್ಚುಗಳು, ಅವೇ ಎಕ್ಸ್ಪೆನ್ಸಸ್ಸು. ಯಾಕೆ ಮಾಡ್ತೀವಿ? ಲಾಭದ ಉದ್ದೇಶದಿಂದ ಮಾಡ್ತಾ ಇರ್ತೀವಿ. ಇವು ಅಕ್ಕರ್ ಹ್ಯಾಪನ್ಸ್ ಅಗೈನ್ ಆ್ಯಂಡ್ ಅಗೈನ್ ಅಂತ ಹೇಳ್ತೀವಿ. ಈಗ ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ನ ಒಂದು ಕಂಪ್ಯಾರಿಸನ್ ನೋಡಿದ್ರೆ, ನಾವು ಮೆಷಿನರಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಬಿಸ್ನೆಸ್ಸಿಗೆ ಒಂದು ಯಂತ್ರೋಪಕರಣ ತಂದರೆ ಅದು ನಮಗೆ ಏನಾಗುತ್ತೆ? ಅಸೆಟ್ ಆಗುತ್ತೆ. ಒಂದು ವೆಹಿಕಲ್ ಕೊಂಡ್ಕೊಂಡು ಬಂದರೆ ಅದೇನಾಗುತ್ತೆ? ಅಸೆಟ್ ಆಗುತ್ತೆ. ಒಂದು ವೈಟ್ ಬೋರ್ಡ್ ತೊಗೊಂಡು ಬಂದರೆ ಮೀನ್ಸ್ ಫರ್ನಿಚರ್ ಅಂತ ಅಂತೀನಿ ಇದನ್ನು, ಪೀಠೋಪಕರಣ ಫರ್ನಿಚರ್ ತೊಗೊಂಡು ಬಂದರೆ ಅದು ನಮಗೇನಾಗುತ್ತೆ? ಅಸೆಟ್ ಆಗುತ್ತೆ. ಯಾಕೆಂದರೆ ಪದೇ ಪದೇ ಪರ್ಚೇಸ್ ಮಾಡುವಂಥವನ್ನ ನಾನ್ ರಿಕರಿಂಗ್, ಯಾವಾಗಲೂ ಮಾನಿಟರಿ ವ್ಯಾಲ್ಯೂ ಇರುತ್ತೆ. ಬೇಡ ಅಂದರೆ 1 ವರ್ಷ 2 ವರ್ಷ ಯೂಸ್ ಮಾಡಿ ಮಾರಬಹುದು, ದುಡ್ಡು ವಾಪಸ್ ಬರುತ್ತೆ, ಸ್ವಲ್ಪನಾದರೂ ಬರುತ್ತೆ. ಎಕನಾಮಿಕ್ ರಿಸೋರ್ಸ್ ಯಾವತ್ತೂ ಆರ್ಥಿಕ ಸಂಪನ್ಮೂಲಗಳಾಗಿ ಇಟ್ಕೊಂಡಿರ್ತೀವಿ ಬಿಸ್ನೆಸ್ಸಲ್ಲಿ. ಮತ್ತು ಇವು ನಾನ್ ರಿಕರಿಂಗ್, ಪದೇ ಪದೇ ಆಗಲ್ಲ. ಆದರೆ ಇದೇ ಮೆಷಿನನ್ನು ನಾವು ಬಳಸ್ತಾ ಇರುವಂಥ ಸಂದರ್ಭದಲ್ಲಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಈ ಮೆಷಿನ್ನು ಒಂದು ಸ್ವಲ್ಪ ದಿವಸ ಆದಮೇಲೆ ಏನಾದರೂ ಒಂದು ಸಣ್ಣ ರಿಪೇರಿ ಆದರೂ ಬಂದೇ ಬರುತ್ತೆ. ಹಾಗಾದರೆ ಆ ರಿಪೇರಿಗೋಸ್ಕರ ನೀವು ಖರ್ಚು ಮಾಡ್ತೀರಿ, ರಿಪೇರ್ ಚಾರ್ಜಸ್ ಅಂತ ಕರಿತೀನಿ ನಾನು. ಆ ರಿಪೇರ್ ಚಾರ್ಜಸ್ ಏನಿದೆ ಯಾವುದ್ರದ್ದು? ಆಫ್ ಮಷಿನರಿ ಅಂತಲೇ ಎಕ್ಸಾಂಪಲ್ ತಗೊಳ್ಳೋಣ ಸದ್ಯಕ್ಕೆ. ಆ ಮೆಷಿನರಿನ ರಿಪೇರಿ ಮಾಡಿಸೋವಂತಹದ್ದು ಇದೆಯಲ್ಲ, ಇದು ಪ್ರತಿ 3 ತಿಂಗಳಿಗೆ ಒಂದು ಸರ್ತಿ ಮಾಡಿಸ್ಬೇಕು, ಹೌದಲ್ವಾ? ಹಾಗಾಗಿ ಅದು ನಮಗೇನಾಗುತ್ತೆ? 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ ಹೀಗೆ ಮಲ್ಟಿಪಲ್ ಟೈಮ್ ಅಕ್ಕರ್ ಆಗ್ತಾನೆ ಇರುತ್ತೆ. ಪ್ರತಿ ಸರಿನೂ ನಿನಗೆ ಮತ್ತೆ ಮುಂದಕ್ಕೆ ಒಳ್ಳೆಯ ಕಂಡೀಷನ್ ಆಗಿರುವಂಥ ಮೆಷಿನರಿ ಯೂಸ್ ಮಾಡಬೇಕು ಅಂದರೆ ನೀನು ಖರ್ಚು ಮಾಡ್ತಾನೆ ಇರಬೇಕು. ಇದರಿಂದ ಬರೋ ಬೆನಿಫಿಟ್ ಏನಾಗಿರುತ್ತೆ? ಸ್ಮಾಲ್ ಬೆನಿಫಿಟ್ ಆಗಿರುತ್ತೆ. ಅಂದರೆ ಬೆನಿಫಿಟ್ ಎಕ್ಸಾಸ್ಟ್ ವಿತಿನ್ ಎ ಪೀರಿಯಡ್ ಆಫ್ 1 ಇಯರ್. 1 ವರ್ಷದೊಳಗಡೆ ಅದರಿಂದ ಬರೋ ಉಪಯೋಗ ಮುಗಿದೋಗ್ಬಿಡುತ್ತೆ. ಅಂದರೆ ಮೆಷಿನರಿಯಿಂದ ಉಪಯೋಗ ಬರುತ್ತೆ, ಆದರೆ ಮೆಷಿನರಿ ಕಂಡೀಷನಲ್ಲಿ ಇರಬೇಕು ಅಂತಂದರೆ ನೀನು ಖರ್ಚು ಮಾಡ್ತಾ ಇರಬೇಕು. ಮೆಷಿನರಿ ನಿಮಗೆ ಅಸೆಟ್ಟು, ಆದರೆ ಅದಕ್ಕೆ ಖರ್ಚು ಮಾಡುವಂಥ ರಿಪೇರ್ ಚಾರ್ಜಸ್ ಇದೆಯಲ್ಲ ಅದು ನಿಮಗೆ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟು ರಿಕರಿಂಗ್ ಇನ್ ನೇಚರ್ ಆಯಿತು. ಕಾಸ್ಟನ್ನು ನಾವು ಇವನ್ನೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಮೆಷಿನ್ ಚೆನ್ನಾಗಿದ್ದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸರ್ ಫಾರ್ ಎಕ್ಸಾಂಪಲ್ ರಿಪೇರಿ ಮಾಡಿಸ್ಲಿಲ್ಲ ಅಂದರೆ ಏನಾಗುತ್ತೆ ಸರ್ ಅಂತಂದರೆ, ನೋಡಿ 2 ಉದ್ದೇಶದಿಂದ ಮಾಡಿಸ್ಬೇಕು. ಒಂದು ಅದ್ರ ಜೊತೆ ಕೆಲಸ ಮಾಡುವಂತಹ ಹ್ಯೂಮನ್ ಬೀಯಿಂಗ್ ಲೇಬರ್ ಚೆನ್ನಾಗಿರಬೇಕು ಅಂತ. 2ನೇದು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತ. ಆಕ್ಸಿಡೆಂಟ್ ಪ್ರಿವೆನ್ಷನ್ ಮಾಡೋಕ್ಕೆ, ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋಕ್ಕೆ. ಸಾಮಾನ್ಯವಾಗಿ ನೀವು ನೋಡಿ ಹೊಸ ಬೈಕ್ ತಂದಿದ್ದೀರಿ ಅಂದರೆ ಅದ್ರ ಮೈಲೇಜ್ ಜಾಸ್ತಿ ಇರುತ್ತೆ, ಹಳೆ ಬೈಕ್ ಆದರೆ ಅದ್ರ ಮೈಲೇಜ್ ಕಡಿಮೆ ಇರುತ್ತಲ್ವ? ಯಾಕೆ ಅಂತಂದರೆ ಮಷೀನಿಗೆ ಕೆಪಾಸಿಟಿ ಚೆನ್ನಾಗಿದ್ದರೆ, ದಕ್ಷತೆ ಚೆನ್ನಾಗಿದ್ದರೆ, ಕ್ಷಮತೆ ಚೆನ್ನಾಗಿದ್ದರೆ ಚೆನ್ನಾಗಿ ಓಡುತ್ತೆ. ಸ್ವಲ್ಪ ಪೆಟ್ರೋಲಲ್ಲೇ ಜಾಸ್ತಿ ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಅದೇ ಹಳೇದಾಗ್ಬಿಟ್ರೆ ಹಾಗೆ. ಮನುಷ್ಯನೂ ಅಷ್ಟೇ, ವಯಸ್ಸಾದವ್ರಿಗೂ ವಯಸ್ಸಿರೋವಂಥವ್ರಿಗೂ ಇರುವಂತಹ ಡಿಫ್ರೆನ್ಸ್ ಕೆಲಸಗಳಲ್ಲಿ. ಮಿಲಿಟ್ರಿಯಲ್ಲಿ ಒಂದು ಸಂದರ್ಭ ಆದಮೇಲೆ ರಿಟೈರ್ಡ್ ತೊಗೊಳ್ರಪ್ಪ ಅಂತ ಹೇಳ್ತಾರೆ, ಯಾಕಂದರೆ ಅವ್ರ ಕ್ಷಮತೆ ಕಡಿಮೆ ಆಗಿರುತ್ತೆ. ಇಲ್ಲೂ ಹಾಗೆ ಮಷಿನ್ಸು ಮತ್ತೆ ಕಡಿಮೆ ಆಗಿರುವಂಥ ಕ್ಷಮತೆಯನ್ನು ನಾವು ಹೆಚ್ಚು ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಮತ್ತೆ ಕಂಡೀಷನ್ಗೆ ಇಟ್ಕೋಬೇಕು. ಸಣ್ಣ ಪಾರ್ಟ್ಸ್ ಹೋಗಿರ್ತವೆ, ಬದಲಾಯಿಸಬೇಕು. ಮತ್ತು ಅದರಲ್ಲಿ ಇರುವಂತಹದನ್ನೆಲ್ಲ ಓವರ್ ಆಯಿಲ್ ಅಂದರೆ ಕ್ಲೀನ್ ಮಾಡಬೇಕಾಗುತ್ತೆ ಮೆಷಿನ್ಸನ್ನು ಆವಾಗವಾಗ. ಅದಕ್ಕೆ ಖರ್ಚಾಗುತ್ತೆ. ಆ ಖರ್ಚೆ ಎಕ್ಸ್ಪೆನ್ಸ್. ವೆಹಿಕಲ್ ಏನೋ ನಿಮಗೆ ಅಸೆಟ್ಟು, ಆದರೆ ಅದು ಮುಂದಕ್ಕೆ ಹೋಗಬೇಕು ಅಂದರೆ ಏನು ಬೇಕು ನಿಮಗೆ? ಪೆಟ್ರೋಲ್ ಎಕ್ಸ್ಪೆನ್ಸ್ ಬೇಕು ಅಲ್ವಾ? ಅದೇ ರೀತಿಯಲ್ಲಿ ಏನು ಮಾಡಬೇಕು? ಅಗೈನ್ ರಿಪೇರ್ ಚಾರ್ಜಸ್. ವೆಹಿಕಲ್ನು ನಾವು ಸರ್ವಿಸ್ ಮಾಡಿಸ್ತೀವಿ ಎವ್ರಿ 3 months ಒನ್ಸ್. ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ತೀವಲ್ವ? ಯಾಕೆ ಅಂತಂದರೆ ಲೈಫ್ ಚೆನ್ನಾಗಿರಲಿ ಇದ್ರದ್ದು ಅಸೆಟ್ಟಿಂದು ಅನ್ನೋ ಕಾರಣಕ್ಕೆ. ಈ ಪೆಟ್ರೋಲು ಅಥವಾ ಅದರ್ ಎಕ್ಸ್ಪೆನ್ಸಸ್ ಏನಿದೆ, ಮೇ ಬಿ ಅದೇನೋ ಒಂದು ಪಂಚರ್ ಆಗುವಂತಹದ್ದಾಗಬಹುದು, ಅಥವಾ ಯಾವುದೋ ಒಂದು ಸಣ್ಣ ಪಾರ್ಟನ್ನು ಬದಲಾಯಿಸುವಂತಹದ್ದಾಗಬಹುದು. ಇವೆಲ್ಲವೂ ಕೂಡ ನಮಗೇನಾಗ್ತವೆ? ಎಕ್ಸ್ಪೆನ್ಸಸ್ ಆಗ್ತವೆ. ರಿಕರಿಂಗ್ ಇನ್ ನೇಚರ್, ಬೆನಿಫಿಟ್ 1 ವರ್ಷಕ್ಕೆ ಒಳಗೆ ಮುಗಿಯೋದೇ ಎಕ್ಸ್ಪೆನ್ಸ್. ಫರ್ನಿಚರು ನಿಮಗೆ ಅಸೆಟ್ಟು, ಆದರೆ ಈ ವೈಟ್ ಬೋರ್ಡ್ನ ನಾನು ಹೇಳಿದೆ ಎಕ್ಸಾಂಪಲ್ ಆಗಿ.
ಇದಕ್ಕೆ ಬಳಸುವಂತಹ ಪೆನ್ ಇದೆಯಲ್ಲ ನಾನು, ಇದು ನನಗೇನಾಗುತ್ತೆ ಸ್ಟೇಷನರಿ ಅಂತ ಕರಿತೀನಿ. ಸ್ಟೇಷನರಿ ಅಂದರೆ ಲೇಖನಿ ಸಾಮಗ್ರಿಗಳು. ಪೆನ್ ಬಳಸ್ತೀನಲ್ಲ, ಇದು ನನಗೆ ಎಕ್ಸ್ಪೆನ್ಸ್. ಇದು ನನಗೇನು ಎಕ್ಸ್ಪೆನ್ಸ್. ಇಲ್ಲಿ ಯೂಸ್ ಮಾಡುವಂತಹ ಡಸ್ಟರ್ ಇದೆಯಲ್ಲ, ಇದು ನನಗೆ ಎಕ್ಸ್ಪೆನ್ಸ್. ಯಾಕೆ ಅಂತಂದರೆ 1 ಇಯರ್ ಹೋಗುತ್ತೆ, ಹಾಳಾಗುತ್ತೆ, ಮತ್ತೆ ಹೊಸದು ತಗೋಬೇಕು. ವಿತಿನ್ ಎ ಪೀರಿಯಡ್ ಆಫ್ 1 ಇಯರ್ ಬೆನಿಫಿಟ್ ಎಕ್ಸಾಸ್ಟ್ ಆದರೆ ಅದೇನು ಮಾಡ್ತೀವಿ ನಾವು ಎಕ್ಸ್ಪೆನ್ಸಸ್ ಅಂತೀವಿ. ಇವೆಲ್ಲ ಖರ್ಚು ಏನಕ್ಕೆ ಮಾಡ್ತಾ ಇದ್ದೀನಿ ನಾನು? ಅಫ್ಕೋರ್ಸ್ ಇಲ್ಲಿ ಈ ಕಾರಣದಲ್ಲಿ ಇಟ್ಸ್ ಫಾರ್ ಫ್ರೀ ಆಫ್ ಕಾಸ್ಟ್ ಇರಬಹುದು. ಆದರೆ ಇದನ್ನು ನಾನು ಪ್ರೈವೇಟಾಗಿ ಮಾಡಿದಾಗ ಟು ಜನರೇಟ್ ರೆವಿನ್ಯೂ, ಮುಂದಿನ ರೆವಿನ್ಯೂನ ಜನರೇಟ್ ಮಾಡೋದಕ್ಕೆ ಮಾಡ್ತಾ ಇರುವಂಥ. ಅಂದರೆ ಅದರ ಅರ್ಥ ಪ್ರೈವೇಟಾಗಿ ನಾನೇನಾದರೂ ಇಲ್ಲಿ ಮಾಡುವಂತಹ ಕೆಲಸಗಳಿಗಾದರೆ ಇವೆಲ್ಲವೂ ಕೂಡ ನಮಗೇನಾಗ್ತವೆ ರಿಕರಿಂಗ್ ಇನ್ ನೇಚರ್. ಮತ್ತೆ ಈ ಪೆನ್ ಬರಿಬೇಕು ಅಂದರೆ ಇಂಕ್ ಖಾಲಿ ಆದಮೇಲೆ ನಾನು ಇಂಕ್ ಬಾಟಲ್ ತಂದು ಇಂಕ್ ಹಾಕಬೇಕು. ಇದು ಅಷ್ಟೇ, ಭಾಳ ದಿವಸ ಇರಲ್ಲ, ಸ್ವಲ್ಪ ದಿವಸ ಆದರೆ ಇದ್ರ ನಿಬ್ಬೋಗುತ್ತೆ, ಮತ್ತು ಹೊಸ ಪೆನ್ ಪರ್ಚೇಸ್ ಮಾಡ್ಕೊಂಬರ್ಬೇಕು ಒಂದು 6 ಮಂತ್ಸಿಗೆ. ದಿಸ್ ಈಸ್ ಆಫ್ ಎಕ್ಸ್ಪೆನ್ಸಸ್. ಓಕೆ, ಅರ್ಥ ಆಯ್ತಲ್ವ? ರಿಪೀಟೇಟಿವ್ ಆಗುವಂತಹ ಖರ್ಚು 1 ವರ್ಷದೊಳಗಡೆ ಮುಗಿಯುವಂತಹ ಬೆನಿಫಿಟ್ಟು ನಮಗೆ ಉಪಯೋಗ ಬರಬೇಕು. ಬೆನಿಫಿಟ್ 1 ವರ್ಷದೊಳಗೆ ಮುಗಿದೋದ್ರೆ ಅಂಥವನ್ನು ನಾವೇನಂತ ಕರಿತೀವಿ ಎಕ್ಸ್ಪೆನ್ಸಸ್. ವರ್ಷಕ್ಕಿಂತ ಜಾಸ್ತಿ ಬೆನಿಫಿಟ್ ಬಂದರೆ ಅದನ್ನು ನಾವೇನಂತ ಕರಿತೀವಿ ಅಸೆಟ್ ಅಂತ ಕರಿತೀವಿ. ಓಕೆ, ಸೊ ಇದರ ಕ್ಲಾರಿಫಿಕೇಷನನ್ನು ನಾವು ನೋಡುತ್ತೆ. ಇನ್ನೂ ಒಂದು ಹೇಳ್ತೀನಿ, ಏನಪ್ಪ ಅಂತಂದರೆ ಒಂದು ಸೆಕೆಂಡ್ ಹ್ಯಾಂಡ್ ಮೆಷಿನನ್ನು ನಾನು ತೊಗೊಳ್ತೀನಿ ಅಂತ. ವೆಹಿಕಲ್ ಬೆಸ್ಟ್ ಎಕ್ಸಾಂಪಲ್, ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ನಿಮಗೆ. ಯಾವುದೋ ಒಂದು ಹಳೆಯ ಮೋಟಾರ್ ಬೈಕನ್ನು ತೊಗೊಳ್ತೀನಿ ಅಂತ ಅಂತ. ಹಳೆಯ ಮೋಟಾರ್ ಬೈಕನ್ನು ನಾನು ತೊಗೊಂಡಂಥ ಸಂದರ್ಭದಲ್ಲಿ ಆ ಹಳೆಯ ಮೋಟಾರ್ ಬೈಕ್ ನನಗೆ 25,000 ರೂಪಾಯಿಗೆ ಸಿಗುತ್ತೆ. ಸೆಕೆಂಡ್ ಹ್ಯಾಂಡ್ ಬೈಕನ್ನು ನಾನು, ಓಕೆ, ಸೊ ನಾನೇನು ಮಾಡ್ತಾ ಹೋಗ್ತೀನಿ, ಸೆಕೆಂಡ್ ಹ್ಯಾಂಡ್ ಬೈಕನ್ನು 25,000 ರೂಪಾಯಿ ತೊಗೊಳ್ತೀನಿ. ಅದು ತಂದ ಮೇಲೆ ಅದಕ್ಕೆ ಖರ್ಚು ಭಾಳ ಇರುತ್ತೆ, ಖರ್ಚು ಮಾಡಬೇಕಾಗುತ್ತೆ. ಯಾಕಂದರೆ ಅದು ಇನ್ನೂ ಕಂಡೀಷನಲ್ಲಿ ಇರಲ್ಲ, ವರ್ಕಿಂಗ್ ಕಂಡೀಷನಲ್ಲಿ. ಸೆಕೆಂಡ್ ಹ್ಯಾಂಡ್ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರಬಹುದು ಅಂತ ನೋಡ್ತೀವಿ. ಆ ಬೈಕ್ ಮೆಕ್ಯಾನಿಕ್ ಹತ್ರ ತೊಗೊಂಡ್ಬರ್ತೀವಿ. ಬೈಕ್ ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋಗ್ತಾರೆ, ಆತನಿಗೆ ತೋರಿಸಿದ್ರೆ ಆ ವ್ಯಕ್ತಿ ಹೇಳ್ತಾರೆ ಏನು ಅಂತಂದರೆ, ಸರ್ ಇದರಲ್ಲಿ ಸಾಕಷ್ಟು ಪಾರ್ಟ್ಸ್ ಹೋಗಿದ್ದಾವೆ, ಬದಲಾಯಿಸಬೇಕು, ಟೈರ್ ಹೋಗಿದೆ, ಟೈರ್ ಚೇಂಜ್ ಮಾಡಬೇಕು, ರಿಪ್ಲೇಸ್ಮೆಂಟ್, ಇಂಜಿನ್ನಲ್ಲಿ ಪ್ರಾಬ್ಲಮ್ ಇದೆ, ಸೊ ಇಂಜಿನ್ ಬೋರ್ ಬಂದಿದೆ ಅಂತ ಕರಿತೀವಿ, ಇಂಜಿನ್ ರೆಡಿ ಮಾಡಬೇಕು. ಸೊ ಹಾಗೆಯೇ ಈ ಕಲರ್ ಕೂಡ ಸಾಕಷ್ಟು ಹಳೇದಾಗಿದೆ, ಕಲರ್ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಲರ್ ಚೇಂಜ್ ಮಾಡೋಣ ಅಂತ ಹೇಳ್ತೀವಿ. ಸರಿಯಪ್ಪ ಆಯಿತು ಅಂತೇಳಿ ಅವನ ಹತ್ರ ಬಿಟ್ಟು ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಏನೆಲ್ಲ ಮಾಡಬೇಕು, ಎಷ್ಟಾಗುತ್ತೆ ಅಂತಂದರೆ ಅವ್ರು ಹೇಳ್ತಾರೆ, ಸರ್ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ಒಂದು 15,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ತೊಗೊಂಡಿದ್ದ ಬೈಕ್ ಸೆಕೆಂಡ್ ಹ್ಯಾಂಡು 25,000, ಅದಕ್ಕೆ ನಾನು ಎಕ್ಸ್ಟ್ರಾ ಖರ್ಚು ಮಾಡಿದ್ದು 15,000 ರೂಪಾಯಿ. ಮೀನ್ಸ್ ಹೇಳಿದ್ಮೇಲೆ ಸರಿ ಆಯ್ತು ಮಾಡು ಅಂತ ಹೇಳ್ತೀವಿ. ಏನೇನು ಮಾಡಿಸಿರ್ತೀನಿ 15,000 ರೂಪಾಯಿನಲ್ಲಿ? ಪೇಂಟ್ ಮಾಡಿಸಿರ್ತೀನಿ, ಕಲರ್ ಚೇಂಜ್ ಮಾಡಿಸಿರ್ತೀನಿ, ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಟೈರ್ ಚೇಂಜ್ ಮಾಡಿಸಿರ್ತೀನಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಿದ್ದೀನಿ, ಇಂಜಿನ್ ರೆಡಿ ಮಾಡಿ. ಎಲ್ಲದಕ್ಕೂ ದೊಡ್ಡ ಅಮೌಂಟ್ ಖರ್ಚು ಮಾಡಿದ್ದೀನಿ ನಾನು. ರಿಪೇರ್ ಚಾರ್ಜಸ್ಸೇ ನಿಮ್ಮ ಕಣ್ಣಿಗೆ ನೋಡೋಕೆ ಆ ರೀತಿನಲ್ಲಿ ಕಾಣಿಸುತ್ತೆ, ಆದರೆ ದೊಡ್ಡ ಅಮೌಂಟ್ ಖರ್ಚು ಮಾಡಿದ್ದೀನಿ. ಚಿಕ್ಕ ಅಮೌಂಟ್ ಏನಾದರೂ ಖರ್ಚು ಮಾಡಿದ್ದೀನಾ? ಇಲ್ಲ. ಹಾಗಾದರೆ ಇಷ್ಟೊಂದು ದುಡ್ಡು ನಾನು ಬೆನಿಫಿಟ್ಟಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ ತಾನೆ. ಹಾಗಾದರೆ ಈ ಬೆನಿಫಿಟ್ಟು ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತಂದರೆ ಮೋರ್ ದ್ಯಾನ್ 1 ಇಯರನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅಥವಾ ಎಕ್ಸಾಸ್ಟ್ ವಿತಿನ್ ಎ ಪೀರಿಯಡ್ ಆಫ್ 1 ಇಯರ್ ಅಂತ ಅಂದ್ಕೊಳ್ತೀನಿ. ನೀವೇ ಯೋಚನೆ ಮಾಡಿ, 1 ವರ್ಷಕ್ಕಿಂತ ಜಾಸ್ತಿ ಬೆನಿಫಿಟ್ ಬರಬೇಕಲ್ವ? ದೊಡ್ಡ ಅಮೌಂಟ್ ಖರ್ಚು ಮಾಡಿದ್ದೀನಿ ಅಂದಮೇಲೆ ಒಂದೇ ವರ್ಷದೊಳಗಡೆ ಟೈರ್ ಹಾಳಾಗುತ್ತಾ? ಇಲ್ಲ, ಮಿನಿಮಮ್ 2 ಇಯರ್ಸ್ ಬರುತ್ತೆ. ಪೇಂಟು ನಾವು ಇಟ್ಕೊಂಡಂಗೆ, ಬಟ್ 1 ವರ್ಷಕ್ಕಿಂತ ಜಾಸ್ತಿ ಬರುತ್ತೆ. ಇಂಜಿನ್ ಬೋರ್ ಮಾಡಿಸಿರುವಂಥದ್ದು 1 ಟೈಮ್ ಮಾಡಿಸಿದ್ರೆ ಮಿನಿಮಮ್ 2-3 ಇಯರ್ಸನ್ನು ನಾವು ಯೂಸ್ ಮಾಡ್ಬೋದು ನಾರ್ಮಲ್ ಕಂಡೀಷನಲ್ಲಿ. ಹಾಗಾದರೆ ಇದು ರಿಪೇರ್ ಚಾರ್ಜಸ್ ಇದೆಯಲ್ಲ, ಈ ರಿಪೇರ್ ಚಾರ್ಜಸ್ಸು ನಾರ್ಮಲ್ ಅಥವಾ ಆರ್ಡಿನರಿ ರಿಪೇರ್ ಚಾರ್ಜಸ್ ಅಲ್ವಾ, ಇದು ರೆಗ್ಯುಲರ್ ಆಗಿ ನಾವು ವರ್ಕಿಂಗ್ ಕಂಡೀಷನಲ್ಲಿ ಇಡಕ್ಕೆ ಮಾಡ್ತಾ ಇಲ್ಲ ಇದನ್ನು. ಮತ್ತೇನಿದು ಹೆವಿ ರಿಪೇರ್ ಚಾರ್ಜಸ್ ಈಸ್ ಮೇಡ್ ಆನ್ ಸೆಕೆಂಡ್ ಹ್ಯಾಂಡ್ ಬೈಕ್ ಟು ಬ್ರಿಂಗ್ ಇಟ್ ಟು ದ ವರ್ಕಿಂಗ್ ಕಂಡೀಷನ್ ಫಾರ್ ಮೋರ್ ದ್ಯಾನ್ 1 ಇಯರ್ ಬೆನಿಫಿಟ್. 1 ವರ್ಷಕ್ಕಿಂತ ಜಾಸ್ತಿ ಬೆನಿಫಿಟ್ ತರ್ತಾ ಇದೆ. ಹಾಗಾದರೆ ಈ 25,000 ಪ್ಲಸ್ 15,000 ಎರಡೂ ಸೇರಿ ನಿಮ್ಮ ಅಸೆಟ್ ವ್ಯಾಲ್ಯೂನ ನೀವು ಮಾನಿಟರಿ ವ್ಯಾಲ್ಯೂನ ಡಿಸೈಡ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ 25,030 ಆ್ಯಂಡ್ ದೆನ್ 15. ಸೊ 25 ಪ್ಲಸ್ 15 ಇಸ್ ಈಕ್ವಲ್ಸ್ ಟು ಹೌ ಮಚ್? 40,000. ನಿಮ್ಮ ಒಟ್ಟು ಬೈಕಿನ ಕಾಸ್ಟ್ ಎಷ್ಟಾಗುತ್ತೆ? 40,000 ಆಗುತ್ತೆ. ಖರ್ಚು ಒಟ್ಟಾರೆಯಾಗಿ ಇದರ ವ್ಯಾಲ್ಯೂ 40,000 ಅನ್ನಬೇಕು. ಆ 40,000 ನೀವು ಅಸೆಟ್ ಅಂತ ಕರ್ಕೋಬೇಕು. ಹಾಗಾದರೆ ಬೈಕ್ ಚಾರ್ಜಸ್ಸು ಪ್ಲಸ್ ಅಡಿಷನಲ್ ಎಕ್ಸ್ಪೆನ್ಸಸ್ ಅಂತ ಕರ್ಕೊಳ್ತೀನಿ. ಇದನ್ನು ಅಡಿಷನಲ್ ಹೆವಿ ರಿಪೇರ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಈಸ್ ಮೇಡ್ ಟು ಗೆಟ್ ಎ ಬೆನಿಫಿಟ್ ಫಾರ್ ಮೋರ್ ದ್ಯಾನ್ 1 ಇಯರ್. ಅಂದರೆ ಇಲ್ಲಿ ನಮಗೆ ಕಂಡೀಷನ್ಸ್ ಫುಲ್ಫಿಲ್ ಆಗಬೇಕು ಅಸೆಟ್ ಅಂತ ಡಿಸೈಡ್ ಮಾಡಬೇಕು ಅಂತಂದರೆ. ನೇಮ್ ಅಷ್ಟೇ ಅಲ್ಲ, ಕಂಡೀಷನ್ ಫುಲ್ಫಿಲ್ ಆಗಬೇಕು.
ಹಾಗಾದರೆ ಇಲ್ಲಿ ಫುಲ್ಫಿಲ್ ಆಯ್ತಲ್ವ, 1 ವರ್ಷಕ್ಕಿಂತ ಜಾಸ್ತಿ ಬೆನಿಫಿಟ್ ಬರುವಂತಹದ್ದು ಮಾಡಿದ್ದೀವಿ. ಇದು ನನಗೇನಾಯಿತು, ಬೈಕು 40,000 ರೂಪಾಯಿ ಆಗುತ್ತೆ, ವೆಹಿಕಲ್ಲು 40,000. ಸರಿ ಆಯಿತು, 40,000 ರೂಪಾಯಿ ಬೈಕ್ ತೊಗೊಂಡು ಬಂದೆ, ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ ಅಂತಂದರೆ, ಒಂದು ಸಣ್ಣದೇನೋ ಬೈಕಲ್ಲಿ ಪ್ರಾಬ್ಲಮ್ ಬರುತ್ತೆ. ಆತನಿಗೆ ಹೋಗಿ ತೋರಿಸ್ತೀನಿ, ಏನಾಗಿದೆ ನೋಡಪ್ಪ ಅಂತೇಳಿ. ಯೂಸ್ ಮಾಡಿದ ಮೇಲೆ 1 ತಿಂಗಳು 2 ತಿಂಗಳು ಅಂತ ಹೇಳ್ತಾನೆ, ಸರ್ ಇದರಲ್ಲಿ ಒಂದು ಪಿಸ್ಟನ್ ಪಿನ್ ಹೋಗಿದೆ, ಹಾಗಾಗಿ ಆ ಪಿನ್ ಒಂದು ಚೇಂಜ್ ಮಾಡಬೇಕಾಗುತ್ತೆ, ಬೈಕಿಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ಸ್ಟಾರ್ಟ್ ಆಗಲ್ಲ ಬೇಗ ನಿಮ್ಮದು. ಅದೊಂದು 150-200 ರೂಪಾಯಿ ಕಾಸ್ಟ್ ಆಗುತ್ತೆ, ಚೇಂಜ್ ಮಾಡಿಕೊಡ್ತೀನಿ, ನನ್ನದೊಂದು ಸರ್ವಿಸ್ ಚಾರ್ಜ್ ಒಂದು 25 ರೂಪಾಯಿ. ಓಕೆ ಆಯಿತು ಅಂತ ಹೇಳ್ತೀನಿ ನಾನು. ಅಲ್ಲಿಗೆ 225 ರೂಪಾಯಿನ ಮತ್ತೊಂದು ಸರ್ತಿ ರಿಪೇರಿ ಮಾಡಿಸಿದೆ ಅಂತ ಅಂದ್ಕೊಳ್ರಿ. ಬೈಕ್ ಕೊಟ್ಬಿಟ್ಟು ಒಂದು ಸಣ್ಣದೇನೋ ಪಿನ್ ಚೇಂಜ್ ಮಾಡಿಸಿದ್ದೀನಿ. ಹಾಗಾದರೆ ಇದು ಅಡಿಷನಲ್ ಎಕ್ಸ್ಪೆನ್ಸಸ್ ಅಲ್ವಾ? ಹೌದು. ಇದು ರಿಪೇರ್ ಚಾರ್ಜಸ್ ಅಲ್ವಾ? ಹೌದು. ಆದರೆ ಈ 225 ರೂಪಾಯಿಗೆ ಹಾಕ್ಸಿರುವಂಥ ಸಣ್ಣ ಪಾಯಿಂಟ್ ಏನಿದೆ, ಅದು ಎಂತಹ ಬೆನಿಫಿಟ್ಟಿಗೆ ಅಂತಂದರೆ 1 ವರ್ಷಕ್ಕಿಂತ ಕಡಿಮೆಗೆ ಹಾಳಾಗುವಂತಹ ಬೆನಿಫಿಟ್ಟು. ಹಾಗಾಗಿ ಇದನ್ನು ನಾವು ಅಸೆಟ್ ಅಂತ ಕರಿಬಾರ್ದು, ಮತ್ತೇನಂತ ಕರಿಬೇಕು? ರಿಪಿಟೇಟಿವ್ ನೇಚರ್ ಇರೋದು, ರಿಕರಿಂಗ್ ನೇಚರ್ ಇರೋದು. ಹಾಗಾಗಿ ಇದನ್ನು ನಾವೇನಂತ ಕರಿಬೇಕು? ಎಕ್ಸ್ಪೆನ್ಸಸ್ ಅಂತ ಕರಿಬೇಕು. ದಿಸ್ ಈಸ್ ಆಲ್ಸೋ ಎ ರಿಪೇರ್ ಚಾರ್ಜಸ್ ಟು ಬೈಕ್. But this repair charges is made before this repair charges is made after the usage of the asset. ಹಾಗಾದರೆ ಯಾವುದೇ ಒಂದು ಆಸ್ತಿಯನ್ನು ನೀವು ಬಳಸಿದ ಮೇಲೆ ಅದಕ್ಕೆ ನೀವು ಸಣ್ಣ ಅಮೌಂಟನ್ನು ಖರ್ಚು ಮಾಡಿದ್ರೆ, ಅದನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಬೆನಿಫಿಟ್ ತಗೊಳ್ತಾ ಇರಬೇಕಾದ್ರೆ ಸಣ್ಣ ಅಮೌಂಟ್ ನೀವು ಖರ್ಚು ಮಾಡಿದ್ರೆ ಅದನ್ನು ನೀವು ಎಕ್ಸ್ಪೆನ್ಸಸ್ಗೆ ಸೇರಿಸಬೇಕು. ಆದರೆ ಯಾವುದೇ ಒಂದು ಅಸೆಟ್ಟನ್ನು ನೀವು ತಗೊಂಡು ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ, ಅದರ ಬೆನಿಫಿಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅದ್ರ ಮೇಲೆ ನೀವು ಏನೇ ದುಡ್ಡು ಖರ್ಚು ಮಾಡಿದ್ರು ಅದನ್ನು ಪ್ಲಸ್ ಮಾಡಿ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಆ್ಯಡ್ ಮಾಡ್ಕೋಬೇಕು. ಸೊ ಇದು ಆಗುವಂಥದ್ದು. ಕ್ಲಿಯರ್? ಐ ಕ್ಲಾರಿಫೈ ಒನ್ ಮೋರ್ ಡೌಟ್. ನಿಮ್ಮ ಇನ್ನೊಂದು ಡೌಟನ್ನು ಜೊತೆಯಾಗಿ ನಾನು ಇದನ್ನು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ಸನ್ನು ಐಡೆಂಟಿಫಿಕೇಷನ್ ಮಾಡುವಂಥದ್ದು, ಅಂದರೆ ಈ ರೀತಿಯ ಡೌಟ್ ಇರಬಹುದು ಅನ್ನುವಂಥದ್ದನ್ನು ಇಟ್ಕೊಂಡು ಅದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ತೀನಿ. ಸರ್ ಫಾರ್ ಎಕ್ಸಾಂಪಲ್, ನೀವೊಂದು ಹೊಸ ಮೆಷಿನ್ ತೊಗೊಳ್ತೀರ, ಅದರ ಕಾಸ್ಟು 50,000 ಅಂತ ಅನ್ಕೊ. ಅದು ಬ್ಯಾಂಗ್ಳೂರಲ್ಲೆಲ್ಲೋ ಪರ್ಚೇಸ್ ಮಾಡಿದ್ವಿ ಬಿಸ್ನೆಸ್ ಪರ್ಪಸ್ಗೆ. ಇದನ್ನು ನೀವು ಬ್ಯಾಂಗ್ಳೂರಿಂದ ನಿಮ್ಮ ಪ್ಲೇಸಿಗೆ ತೊಗೊಂಡು ಬರಬೇಕು. ಒಂದು 100 ಕಿಲೋಮೀಟರ್ ಫಾರ್ ಅವೇ ಇದೆ ಅಂತ ಅಂದ್ಕೊಳ್ರಿ ನಿಮ್ಮ ಪ್ಲೇಸು. ಅಲ್ಲಿಗೆ ತರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಮಾಡಬೇಕಲ್ವ, ಕ್ಯಾರಿ ಮಾಡಬೇಕಲ್ವ ಅದನ್ನು ಅಲ್ಲಿಂದ ಇಲ್ಲಿಗೆ. ಅದಕ್ಕೋಸ್ಕರ ನೀವೇನು ಮಾಡಿದಿರಿ? 2,000 ಎಕ್ಸ್ಪೆಂಡಿಚರ್ ಮಾಡಿ. ಹಾಗಾದರೆ ಮೆಷಿನ್ ಪರ್ಚೇಸ್ ಮಾಡಿದ್ದು 50,000ಕ್ಕೆ, ಅದನ್ನು ಕ್ಯಾರಿ ಮಾಡೋದಕ್ಕೆ ಪರ್ಚೇಸ್ ಮಾಡೋಂತಹ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ಸು 2,000. ಈ 2,000 ಎಕ್ಸ್ಪೆನ್ಸಸ್ ನೀವು ಮೆಷಿನ್ ಯೂಸ್ ಮಾಡಿದ ಮೇಲೆ ಮಾಡಿದಿರೋ ಮಾಡೋಕ್ಕಿಂತ ಮುಂಚೆ ಮಾಡಿದಿರೋ? ಮೆಷಿನ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮಾಡಿದಿರಲ್ವ? ಹಾಗಾದರೆ ದಿಸ್ ಈಸ್ ಆಲ್ಸೋ ಅನ್ ಎಕ್ಸ್ಪೆನ್ಸ್ ವಿಚ್ ಈಸ್ ಮೇಡ್ ಟು ದ ಮೆಷಿನ್ ಬಿಫೋರ್ ಇಟ್ಸ್ ಯೂಸೇಜ್. ಮೆಷಿನ್ಗೋಸ್ಕರ ಈ ಖರ್ಚು ಮಾಡಿದ್ದೀರಿ ನೀವು, ಆದರೆ ಆ ಮೆಷಿನ್ ಯೂಸ್ ಮಾಡೋಕ್ಕೂ ಮುಂಚೆನೇ ಮಾಡ್ತಾ ಇದ್ದೀರಾ. ಅಡಿಷ್ನಲ್ ಚಾರ್ಜಸ್, ಎಕ್ಸ್ಪೆನ್ಸಸ್. ಓಕೆ, ಮೆಷಿನ್ ಬಂತು. ಮೆಷಿನ್ ಬೆಲೆ ಎಷ್ಟು ಅಂದರೆ ಈಗ ನೀವು ಎಷ್ಟು ಅನ್ಬೇಕು? ಅಸೆಟ್ ವ್ಯಾಲ್ಯೂ ಎಷ್ಟು ಅಂದರೆ ಮೆಷಿನ್ದು 52,000 ಅಂತ ಹೇಳಬೇಕಾಗುತ್ತೆ. ಎಷ್ಟು ಹೇಳಬೇಕಾಗುತ್ತೆ? 52,000 ಅಂತ ಹೇಳಬೇಕಾಗುತ್ತೆ. ಯಾಕಪ್ಪ 52,000 ಅಂತ ಹೇಳಬೇಕು ಅಂತಂದರೆ, ಅಸೆಟ್ಟಿನ ಕಂಡೀಷನ್ ಇಷ್ಟೇ, ಯಾವುದನ್ನು ನಾವು ಎಕನಾಮಿಕ್ ರಿಸೋರ್ಸಸ್ ಅಂತೀವಿ ಅಂತಂದರೆ ಯಾವುದರ ಬೆನಿಫಿಟ್ 1 ವರ್ಷಕ್ಕಿಂತ ಜಾಸ್ತಿ ಕಂಟಿನ್ಯೂ ಆಗುತ್ತೋ ಅದನ್ನು ಅಸೆಟ್ ಅಂತ ತೀರ್ಮಾನ ಮಾಡ್ತೀವಿ. ಮತ್ತು ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಏನೇ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ದಟ್ ಶುಡ್ ಬಿ ಆ್ಯಡೆಡ್ ಟು ದ ಮೆಷಿನ್ ಎಕ್ಸ್ಪೆನ್ಸಸ್ ಅಂಡ್ ನಾಟ್ ಟು ದ ಆರ್ಡಿನರಿ ರಿಕರಿಂಗ್ ಎಕ್ಸ್ಪೆನ್ಸಸ್. ರಿಕರಿಂಗ್ ಎಕ್ಸ್ಪೆನ್ಸಸ್ಗೆ ಸೇರಿಸಬಾರ್ದು, ಮೆಷಿನರಿ ಎಕ್ಸ್ಪೆನ್ಸಸ್ಗೆ ಸೇರಿಸಬೇಕು. ಇವೆರಡನ್ನೂ ಸೇರಿಸಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು ಟೆಕ್ನಿಕಲಿ, ಬಟ್ ಮೆಷಿನ್ ಎಕ್ಸ್ಪೆನ್ಸಸ್ಗೆ ಸೇರಿಸಬೇಕು. ಓಕೆ, 52,000 ಅಂತ ಹೇಳ್ತೀವಿ. ಅದಾದಮೇಲೆ ಆ ಮೆಷಿನ್ ತಂದ ತಕ್ಷಣ ಯೂಸ್ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ವಲ್ಲ. ಆ ಮೆಷಿನ್ ತಂದ ತಕ್ಷಣ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಅದನ್ನು ಇನ್ಸ್ಟಾಲ್ ಮಾಡಬೇಕು, ಫಿಕ್ಸ್ ಮಾಡಬೇಕು, ಅದನ್ನು ಎರೆಕ್ಷನ್ ಮಾಡಬೇಕು, ಆ ಮೆಷಿನನ್ನು ಕೂರಿಸ್ಬೇಕು ವರ್ಕಿಂಗ್ ಕಂಡೀಷನ್ಗೆ. ಹೌದಲ್ವ? ಅದಕ್ಕೆ ಅದ್ರ ಜಾಗ ನೋಡಬೇಕು, ಅದನ್ನು ರೆಡಿ ಮಾಡಿಸ್ಬೇಕು ಸಮತಟ್ಟಾಗಿ. ಅದಕ್ಕೆ ಬೇಕಾಗಿರುವಂತಹ ಮೀಟ್ರ್ ಬೋರ್ಡ್ ಆಗ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ಬೋದು, ಅದೆಲ್ಲದನ್ನು ಒಂದು ಕಡೆ ರೆಡಿ ಮಾಡಿಸ್ಬೇಕು. ಅದಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದನ್ನು ಲೇಬರ್ ಕರೆಸಿ ಮಾಡಿಸ್ತೀರಿ ಅಂತ ಅಂದ್ಕೊಳ್ಳೋಣ. ಆ ಲೇಬರ್ ಏನು ಮಾಡ್ತಾನೆ? 3,000 ರೂಪಾಯಿ ಒಟ್ಟಾರೆ ಖರ್ಚನ್ನು ಹೇಳ್ತಾನೆ. ಹಾಗಾದರೆ ಒಟ್ಟು ಮೆಷಿನಿನ ಬೆಲೆ ಎಷ್ಟು ಅಂದರೆ ಎಷ್ಟು ಅಂತ ಹೇಳ್ತೀರಿ ನೀವು? 55,000 ಅಂತ ಹೇಳಬೇಕು. 50,000 ಪರ್ಚೇಸ್ ಕಾಸ್ಟ್, 2,000 ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ 3,000 ಇನ್ಸ್ಟಾಲೇಷನ್ ಚಾರ್ಜಸ್.
ಇನ್ಸ್ಟಾಲೇಷನ್ ಚಾರ್ಜಸ್. ಇನ್ಸ್ಟಾಲ್ ಅಂತಂದರೆ ಕೂರಿಸೋದು. ಇವೆಲ್ಲದನ್ನು ಖರ್ಚು ನೀವು ಯಾವಾಗ ಮಾಡ್ತಿದ್ದೀರಿ ಅಂದರೆ ಮೆಷಿನ್ ಇನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಮಾಡ್ತಿದ್ದೀರಿ. ಹಾಗಾಗಿ ಒಟ್ಟು ಮೆಷಿನಿನ ಅಸೆಟ್ ಏನು ಮಾಡಬೇಕು ನೀವು 55,000 ಅಂತ ಡಿಕ್ಲೇರ್. ಸರಿ ಆಯಿತು, ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿದ್ದೀರಿ, ಮತ್ತೆ ರಿಪೇರ್ ಬಂತು ಅಂತ ಅಂದ್ಕೊಳ್ಳೋಣ. ಆಗ ಅದೇ ಇನ್ಸ್ಟಾಲ್ ಮಾಡಿರೋಂತಹ ವ್ಯಕ್ತಿನ ಕರೆಸ್ತೀರಿ ನೀವು. ನಾನು ಹೇಳ್ತಾನೆ, ಏನಿಲ್ಲ ಸ್ವಾಮಿ, ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಸಣ್ಣದೊಂದು ಪ್ರಾಬ್ಲಮ್ ಆಗಿದೆ, ಸರಿ ಮಾಡಿಕೊಡ್ತೀನಿ, ಒಂದು 500 ರೂಪೀಸ್ ಚಾರ್ಜ್ ಆಗುತ್ತೆ ಅಂತ. ಸರಿ ಆಯಿತು ಮಾಡಿಕೊಡಪ್ಪ ಅಂತ ಹೇಳಿದ್ರೆ 500 ರೂಪಿ ಲೇಬರ್ ಚಾರ್ಜ್ ಅವರಿಗೆ ಕೊಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾನೆ. ಈಗ ಮೆಷಿನ್ ಚಾರ್ಜ್ ಎಷ್ಟು ಅಂತಂದರೆ 55,000 ಅಂತ ಅಷ್ಟೇ ಹೇಳಬೇಕಾಗುತ್ತೆ ಹೊರತು ನೀವು ಇದನ್ನು ಆ್ಯಡ್ ಮಾಡಬಾರ್ದು. ಯಾಕೆ ಆ್ಯಡ್ ಮಾಡಬಾರ್ದು ಅಂತಂದರೆ ಈವನ್ ದೋ ಇಟ್ ಈಸ್ ಅನ್ ಅಡಿಷನಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ರಿಲೇಟೆಡ್ ಟು ಎ ಮೆಷಿನರಿ, ಬಟ್ ದಿಸ್ ಎಕ್ಸ್ಪೆನ್ಸಸ್ ಈಸ್ ಮೇಡ್ ಆಫ್ಟರ್ ದ ಯೂಸೇಜ್ ಆಫ್ ದ ಮೆಷಿನ್, ಆಫ್ಟರ್ ಯು ಆರ್ ಗೆಟಿಂಗ್ ದ ಬೆನಿಫಿಟ್. ದ ಬೆನಿಫಿಟ್ ಸ್ಟಾರ್ಟ್ಸ್ ಫ್ರಮ್ ನೌ. ನಿಮಗೆ ಬೆನಿಫಿಟ್ ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ, ಯೂಸ್ ಮಾಡ್ತಾ ಇರಬೇಕಾದ್ರೆ ಆಗಿರೋ ಪ್ರಾಬ್ಲಮ್ ಇದು. ಹಾಗಾದರೆ ಯಾವುದೇ ಅಡಿಷನಲ್ ಎಕ್ಸ್ಪೆನ್ಸಸ್ನ ಅಸೆಟ್ಗೆ ಯಾವಾಗ ಆ್ಯಡ್ ಮಾಡಬೇಕು ರಿಲೇಟೆಡ್ನ ಬೆನಿಫಿಟ್ ತೊಗೊಳ್ಳೋಕ್ಕಿಂತ ಮುಂಚೆ, ಮೀನ್ಸ್ ಬಿಫೋರ್ ಇಟ್ಸ್ ಯೂಸೇಜ್. ಒನ್ಸ್ ಯು ಯೂಸ್ ದ ಮೆಷಿನರಿ, ಇಫ್ ಎನಿ ಸ್ಮಾಲ್ ಪ್ರಾಬ್ಲಮ್ ಅಕರ್ಸ್, ದ ಎಕ್ಸ್ಪೆನ್ಸಸ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ the expense which exhausts within a period of 1 year. It is recurring in nature. ಇನ್ಮೇಲೆ ಬರ್ತಾನೆ ಇರ್ತವೆ ಸಣ್ಣ ಸಣ್ಣ ಪ್ರಾಬ್ಲಮ್. ಹಾಗಾಗಿ ಇವನ್ನ ನಾವು ಅಸೆಟ್ ಮತ್ತು ಎಕ್ಸ್ಪೆನ್ಸಸ್ನ ನೇಚರಿಂದ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ಪೀಪಲ್. ರಿಕರಿಂಗ್ ಇರುವಂತಹದ್ದು. ಇನ್ನು ಎಕ್ಸ್ಪೆನ್ಸಸ್ ಎಕ್ಸಾಂಪಲ್ ಹೇಳಿ ಅಂತಂದರೆ ಬೇಕಾದಷ್ಟು ಬರುತ್ತೆ. ಬಿಸ್ನೆಸ್ಸಲ್ಲಿ ಮಾಡೋದು, ರೆಂಟ್ ಕೊಡೋದಾಗಬಹುದು, ಸ್ಯಾಲರಿ ಕೊಡೋದಾಗಬಹುದು, ಕಮಿಷನ್ ಕೊಡೋದಾಗಬಹುದು, ಬಡ್ಡಿ ಕಟ್ಟೋದು, ಇಂಟ್ರೆಸ್ಟ್ ಪೇಮೆಂಟ್ ಆಗಬಹುದು. ಇವೆಲ್ಲವೂ ಕೂಡ ನಮಗೆ ಬರ್ತವೆ. ಮುಂದೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನೋಡೋಣ. ನೆಕ್ಸ್ಟ್ ಒನ್, ಸಪೋಸ್ ಲಯಬಿಲಿಟಿ ಆ್ಯಂಡ್ ಇನ್ಕಮ್ಸ್ ಬಗ್ಗೆ ಕಂಪ್ಯಾರಿಸನ್. ಲಯಬಿಲಿಟಿ ಆ್ಯಂಡ್ ಇನ್ಕಮ್. ಲಯಬಿಲಿಟಿ, ಆಬ್ಲಿಗೇಷನ್ಸ್ ಆರ್ ಡೆಟ್ಸ್ ಆ್ಯಂಡ್ ಎಂಟರ್ಪ್ರೈಸ್ ಹ್ಯಾಸ್ ಟು ಪೇ ಇನ್ ಫ್ಯೂಚರ್ ಟು ಅದರ್ಸ್. ಬಿಸ್ನೆಸ್ಸು, ಸಿಂಪಲ್ ಆಗಿ ಹೇಳಿ ಮುಗಿಸ್ತೀವಿ ಇದನ್ನು, ಬಿಸ್ನೆಸ್ಸು ಬೇರೆಯವರಿಗೆ ಕೊಡಬೇಕಾಗಿರುವಂತಹ ಸಾಲ, ನಾವು ಈ ಹಿಂದೆ ಅವರಿಂದ ಏನೋ ಬೆನಿಫಿಟ್ ತೊಗೊಂಡಿರ್ತೀವಿ, ಸಾಲದ ರೂಪದಲ್ಲಿ ಅದನ್ನು ಬಾಕಿ ಉಳಿಸ್ಕೊಂಡಿರ್ತೀವಿ, ಅದಕ್ಕೆ ಕೊಡುವಂತಹ ಅಮೌಂಟ್ ಆಗಬಹುದು ಅಥವಾ ಸರ್ವೀಸನ್ನು ಆಗಬಹುದು. ನಾವು ಬೇರೆಯವ್ರಿಗೆ ಕೊಡಬೇಕಾಗಿರುವಂತಹ ಮಾನಿಟರಿ ವ್ಯಾಲ್ಯೂ ಏನಿದೆ ಅದನ್ನು ನಾವೇನಂತ ಕರ್ಕೋಬೇಕು, ಲಯಬಿಲಿಟಿ, ಹೊಣೆಗಾರಿಕೆ ಅಂತ ಕರ್ಕೊಳ್ತೀವಿ. ಜವಾಬ್ದಾರಿ ನಮಗೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಸಾಲನೇ ನಮಗೆ ಲಯಬಿಲಿಟಿ ಆಗುತ್ತೆ. ಡೆಟ್, ಈ ಡೆಟ್ ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಕ್ಲೈಮ್ಸ್ ಆನ್ ದ ಫರ್ಮ್ಸ್ ಅಸೆಟ್ ಆಫ್ ದ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂತ ಕರಿತೀವಿ. ಯಾರನ್ನು ಕರಿತೀವಿ ಕ್ರೆಡಿಟರ್ಸ್ ಅಂತಂದರೆ, ಒಂದು ಮಾತಲ್ಲಿ ಹೇಳಿ ಮುಗಿಸ್ತೀನಿ. ನೀವು ಯಾರಿಗಾದರೂ ಸಾಲ ಕೊಡಬೇಕಾಗಿದ್ದರೆ ಅವ್ರನ್ನ ಕ್ರೆಡಿಟರ್ ಅಂತ ಕರಿತೀವಿ. ಬಿಸ್ನೆಸ್ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ, ಒಬ್ಬ ಎಕ್ಸ್ ಅನ್ನುವಂತಹ ಪರ್ಸನ್ನಿಂದ ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡು ಬರುತ್ತೆ. ಗೂಡ್ಸ್ನ ಪರ್ಚೇಸ್ ಮಾಡುತ್ತೆ, ಒಂದು 25,000 ರೂಪೀಸ್ ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಕೊಂಡು. ಹಾಗಾದರೆ ನೀವು ಪರ್ಚೇಸ್ ಏನೋ ಮಾಡ್ತೀರಿ, ಪಾಪ ಆ ವ್ಯಕ್ತಿ ನಿಮಗೆ ಗೂಡ್ಸ್ ಏನೋ ಕೊಡ್ತಾನೆ, ಸರಕನ್ನು ಮಾರಾಟ ಮಾಡೋದು ಬೇರೆಯವ್ರಿಗೆ. ಓಕೆ, ಆದರೆ ನೀವು ಅವನಿಗೆ ದುಡ್ಡು ಕೊಡಲ್ಲ, ಕ್ಯಾಶ್ ಕೊಡಲ್ಲ, ಬಾಕಿ ಉಳಿಸ್ತೀವಿ. ಆಗ ನಿಮ್ಮ ಮೇಲೆ ಏನು ಕ್ರಿಯೇಟ್ ಆಗುತ್ತೆ, ಲಯಬಿಲಿಟಿ ಕ್ರಿಯೇಟ್ ಆಗುತ್ತೆ, ಡೆಟ್ ಕ್ರಿಯೇಟ್ ಆಗುತ್ತೆ. ನೀವು ಅವನಿಗೆ ಪ್ರಾಮಿಸ್ ಮಾಡ್ತೀರಿ, ಕೊಡ್ತೀನಪ್ಪ ನಿಧಾನಕ್ಕೆ ಅಂತ ಹೇಳಿ, ಇಂಥ ಟೈಮ್ಗೆ ಅಂತ. ಅದೇ ಆಬ್ಲಿಗೇಷನ್, ಪ್ರಾಮಿಸ್ ಮಾಡಿರ್ತೀವಿ. ಹಾಗಾದರೆ ಯಾರಿಗೆ ದುಡ್ಡು ಕೊಡಬೇಕು, ನೀವು ಡೆಟ್ ಅಮೌಂಟ್, ಸಾಲವನ್ನು ಯಾರಿಗೆ ತೀರಿಸಬೇಕು, ಆ ವ್ಯಕ್ತಿನ ನೀವೇನಂತ ಕರಿಬೇಕು, ಕ್ರೆಡಿಟರ್ ಅಂತ ಕರಿಬೇಕು. ಹಾಗಾದರೆ ನೀವು ಯಾರಿಗೆ ದುಡ್ಡು ಕೊಡ್ತೀರೋ ಅವ್ರನ್ನ ಕ್ರೆಡಿಟರ್ ಅಂತೀರಿ. ಹಾಗೆ ಈ 25,000 ರೂಪಾಯಿ ಗೂಡ್ಸ್ನ ನಾನು ಝೆಡ್ ಅನ್ನುವಂತಹ ವ್ಯಕ್ತಿಗೆ 30,000ಗೆ ವಿತ್ ಪ್ರಾಫಿಟ್ ಸೇರಿಸ್ಬಿಟ್ಟು ಸೇಲ್ಸ್ ಮಾಡ್ತೀನಿ, ಮಾರಾಟ ಮಾಡ್ತೀನಿ ಅಂತ ತಿಳ್ಕೊಳ್ರಿ. ಆಗ ಈ ಝೆಡ್ ನನ್ನ ಕಸ್ಟಮರು, ನನಗೆ ದುಡ್ಡು ಕೊಡಲ್ಲ, ನನಗೆ ಅವನು ಪ್ರಾಮಿಸ್ ಮಾಡ್ತಾನೆ. ಓಕೆ, ಕನ್ಫ್ಯೂಷನ್ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅವನು ನನಗೆ ಪ್ರಾಮಿಸ್ ಮಾಡ್ತಾನೆ. ಆಗ ಈ ಝೆಡ್ ಅನ್ನೋವಂಥವ್ರನ್ನ ನೀವೇ ಬಿಸ್ನೆಸ್ ಅಂತ ಅಂದ್ಕೊಳ್ರಿ. ನೀವು ಬಿಸ್ನೆಸ್ ದೃಷ್ಟಿಯಲ್ಲೇ ಯೋಚನೆ ಮಾಡ್ಬೇಕು ಯಾವಾಗಲೂ, ನೀವು ಝೆಡ್ ಅಲ್ಲ. ಸೊ ಈ ಝೆಡ್ ಅನ್ನೋ ಅಂಥವ್ನು ಬಿಸ್ನೆಸ್ಸಿಗೆ ದುಡ್ಡು ಕೊಡಬೇಕಲ್ವ. ಹಾಗಾದರೆ ಬಿಸ್ನೆಸ್ ಯಾರಿಗೆ ದುಡ್ಡು ಕೊಡಬೇಕು, ಎಕ್ಸ್ಗೆ. ಬಿಸ್ನೆಸ್ಸಿಗೆ ಯಾರು ದುಡ್ಡು ಕೊಡಬೇಕು, ಝೆಡ್. ಹಾಗಾದರೆ ಬಿಸ್ನೆಸ್ಸು ಯಾರಿಗೆ ದುಡ್ಡು ಕೊಡಬೇಕು, ಎಕ್ಸ್ಗೆ, ಅವನು ಏನಂತ ಕರ್ಕೊಳ್ತು, ಕ್ರೆಡಿಟರ್ ಅಂತ. ಹಾಗಾದರೆ ಬಿಸ್ನೆಸ್ಸಿಗೆ ದುಡ್ಡು ಬರಬೇಕಲ್ವ ಝೆಡ್ಡಿಂದ. ಹಾಗಾದರೆ ಝೆಡ್ನೇನಂತ ಕರಿಬೇಕು, ನಮಗೆ ಇವನು ದುಡ್ಡು ಕೊಡಬೇಕಲ್ವ, ನಮಗೆ ಕೊಡಬೇಕಾಗಿರೋ ದುಡ್ಡು ಇವನದು ನನಗೇನಾಗುತ್ತೆ, ಅಸೆಟ್ ಆಗುತ್ತೆ. ಇವತ್ತನ್ನು ನಾನು ಏನಂತ ಕರಿತೀನಿ, ಡೆಟಾರ್ ಅಂತ ಕರಿತೀನಿ. ನಾನು ಅಂದರೆ ಇಲ್ಲಿ ಯಾರು, ಬಿಸ್ನೆಸ್ಸು. ಸರ್ ಹಾಗಾದರೆ ವೈಸ ವರ್ಷ ಅಲ್ವಾ ಅಂತಂದರೆ, ವೈಸ ವರ್ಷ ಅಲ್ವಾ ಸರ್ ಇದು ಮೀನಿಂಗು ಅಂತಂದರೆ, ಖಂಡಿತವಾಗ್ಲೂ ಹೌದು. ಬಿಸ್ನೆಸ್ಸಿಗೆ ಎಕ್ಸು
ಕ್ರೆಡಿಟಾರ್ ಆದರೆ ಎಕ್ಸಿಗೆ ಬಿಸ್ನೆಸ್ಸು ಡೆಟಾರ್ ಆಗುತ್ತೆ. ಯಾಕಂದರೆ ಎಕ್ಸಿಗೆ ಬಿಸ್ನೆಸ್ಸಿಂದ ನಮ್ಮಿಂದ ದುಡ್ಡು ಬರಬೇಕು ತಾನೆ. ಹಾಗಾದರೆ ನಮಗೆ ಎಕ್ಸು ಕ್ರೆಡಿಟಾರ್ ಆದರೆ ಎಕ್ಸಿಗೆ ನಾವು ಡೆಟಾರ್. ಹಾಗೆ ಬಿಸ್ನೆಸ್ಸಿಗೆ ಝೆಡ್ ಡೆಟಾರ್, ಅವನಿಂದ ನನಗೆ ದುಡ್ಡು ಬರಬೇಕು. ಹಾಗೆ ಝೆಡ್ಡಿಗೆ ಬಿಸ್ನೆಸ್ಸು ಕ್ರೆಡಿಟಾರ್. ಇಷ್ಟೆಲ್ಲ ಕನ್ಫ್ಯೂಷನ್ ಆಯಿತು. ಒಂದು ಮಾತು ಮುಗಿಸ್ತೀನಿ. ನೀವು ಯಾರಿಗೆ ಸಾಲ ಕೊಡಬೇಕೋ, ದುಡ್ಡು ವಾಪಸ್ ಕೊಡಬೇಕೋ, ಸಾಲ ಮಾಡಿರ್ತೀರಲ್ಲ ಅವ್ರಿಗೆ ಕ್ರೆಡಿಟಾರ್ ಅಂತ ಕರ್ಕೊಳ್ರಿ. ನಿಮಗೆ ಯಾರು ದುಡ್ಡು ಕೊಡಬೇಕೋ ಅವ್ರನ್ನ ಡೆಟಾರ್ ಅಂತ ಕರ್ಕೊಳ್ರಿ. ಇಷ್ಟು. ಸೊ ಈ ಕ್ರೆಡಿಟಾರ್ ಕ್ಲೈಮನ್ನು ಬಿಸ್ನೆಸ್ಸಿನ ಆಸ್ತಿ ಮೇಲೆ ಏನು ಮಾಡುತ್ತದೋ ಜಾಸ್ತಿ ಮಾಡುತ್ತೆ. ಯಾವುದು? ಲಯಬಿಲಿಟಿ. ಲಯಬಿಲಿಟಿ ಜಾಸ್ತಿ ಆದಷ್ಟು ನಿಮಗೆ ಹೊರಗಡೆಯವರ ಸಾಲ ಜಾಸ್ತಿ ಇದೆ ಅಂತ, ಹಾಗಾಗಿ ನಿಮ್ಮ ಆಸ್ತಿನಲ್ಲಿ ಅವರ ಪಾಲು ಜಾಸ್ತಿ ಇದೆ ಅಂತ. ಈಗ ನನ್ನ ಹತ್ರ ಬಿಸ್ನೆಸ್ ಹತ್ರ ಒಂದು 10,000 ರೂಪಾಯಿ ಅಸೆಟ್ ಇದೆ ಅಂತ ಅಂದ್ಕೊಂಡು, ಈ ಅಸೆಟ್ಟನ್ನು ಮೇಲೆ ಇಬ್ಬರಿಗೆ ಅಧಿಕಾರ ಇರುತ್ತೆ. ಒಬ್ಬರು ಓನರು, ಇನ್ನೊಬ್ಬರೇ ಕ್ರೆಡಿಟಾರ್. ಈ 10,000 ಬಿಸ್ನೆಸ್ ಹತ್ರ ಹೇಗೆ ಬಂತಪ್ಪ ಅಂದರೆ, ಓನರ್ 30,000 ಕೊಟ್ಟಿದ್ದಾನೆ ಅಂದ್ಕೊಳ್ಳೋಣ, ಸಾರಿ 3,000 ಕೊಟ್ಟಿದ್ದಾನೆ ಅಂದ್ಕೊಳ್ಳೋಣ. ಓಕೆ, ಕ್ರೆಡಿಟಾರ್ ಹೊರಗಡೆ ಅವರು 7,000 ರೂಪಾಯಿನ ಕೊಟ್ಟಿದ್ದಾರೆ. ಮನಿ ಆರ್ ಮನೀಸ್ ವರ್ತ್ ಏನಾದರೂ ಆಗಿ ಒಟ್ಟು 10,000 ಆಯಿತು. ಹಾಗಾದರೆ ಈ ಅಸೆಟ್ ಮೇಲೆ 10,000 ರೂಪಾಯಿ ಮೇಲೆ ಓನರಿನ ಕ್ಲೈಮು ಅಧಿಕಾರ ಎಷ್ಟಿದೆ? ಕ್ಲೈಮ್ ಅಂದರೆ ಅಧಿಕಾರ. ಕ್ರೆಡಿಟಾರಿನ ಕ್ಲೈಮ್ ಎಷ್ಟಿದೆ ಅಂತ ನೋಡಿದ್ರೆ, ಇವನದು 30% ಆದರೆ ಹೊರಗಡೆಯವ್ರದ್ದು ಆಸ್ತಿ ಮೇಲೆ ಅಧಿಕಾರ 70% ಇದೆ. ಸಪೋಸ್ ಓನರ್ 4,000 ಕೊಟ್ಟು ಹೊರಗಡೆ ಅವ್ರು 6,000 ಕೊಟ್ಟಿದ್ರೆ, ಓನರಿನ ಕ್ಲೈಮು 40% ಇರುವುದು, ಹೊರಗಡೆಯವ್ರದ್ದು 60% ಇರುವುದು. ಅಂದರೆ ಲಯಬಿಲಿಟಿ ಅನ್ನುವಂತಹದ್ದು ಓನರಿನ ಬಿಸ್ನೆಸ್ಸಿನ ಆಸ್ತಿಯ ಮೇಲೆ ಹೊರಗಡೆಯವರ ಅಧಿಕಾರ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಹೆಚ್ಚು ಲಯಬಿಲಿಟಿ ಇದ್ದರೆ ಹೆಚ್ಚು ಅಧಿಕಾರ ಆಸ್ತಿಗಳ ಮೇಲೆ, ಕಡಿಮೆ ಇದ್ದರೆ ಕಡಿಮೆ ಅಧಿಕಾರ. ಅಧಿಕಾರ ಯಾಕೆ ಸರ್ ಚಲಾಯಿಸ್ತಾರೆ ಅಂದರೆ, ನಾಳೆ ನೀವು ಸಾಲ ತೀರಿಸ್ತಿಲ್ಲ ಅಂದರೆ ನಿಮ್ಮ ಆಸ್ತಿಯನ್ನು ಮಾರಿ ಅವ್ರ ದುಡ್ಡು ಅವ್ರು ತಗೊಂಡು ಉಳಿದಿದ್ದು ನಿಮಗೆ ಕೊಡುವಂಥ ಅಧಿಕಾರ ಅವ್ರಿಗಿರುತ್ತೆ. ಅದೇ ಕ್ಲೈಮ್. ಓಕೆ, ಇಷ್ಟು ಇರುವಂತಹದ್ದು ಲಯಬಿಲಿಟಿಯ ಮೀನಿಂಗ್. ನೆಕ್ಸ್ಟು ಇನ್ಕಮ್ ಆರ್ ರೆವಿನ್ಯೂ. ಯಾವುದನ್ನು ನಾವು ಇನ್ಕಮ್ ಆರ್ ರೆವಿನ್ಯೂ ಅಂತೀವಿ ಅಂದರೆ, ನಮಗೆ ಬರೋ ಆದಾಯವನ್ನು ನಾವು ಇನ್ಕಮ್ ಆರ್ ರೆವಿನ್ಯೂ ಅಂತೀವಿ. ಸೊ ನಮಗೆ ಬರೋ ಆದಾಯ, ಗಳಿಕೆ ಇನ್ಕಮ್ ಆಗುತ್ತೆ ನಮಗೆ. ಬಿಸ್ನೆಸ್ ಅರ್ನಿಂಗ್ಸ್, ಅರ್ನಿಂಗ್ ಅಂದರೆ ಗಳಿಕೆ. ಬಿಸ್ನೆಸ್ ಅರ್ನಿಂಗ್ಸ್ ಬೈ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಈಸ್ ಇನ್ಕಮ್ ಟು ದ ಬಿಸ್ನೆಸ್. ಬಿಸ್ನೆಸ್ಸು ತಾನು ಉತ್ಪಾದನೆ ಮಾಡಿರುವಂತಹ ಅಥವಾ ತಾನು ಕೊಂಡ್ಕೊಂಡು ಬಂದಿರುವಂತಹ ಪ್ರಾಡಕ್ಟನ್ನು ಬೇರೆಯವರಿಗೆ ಮಾರಿ ಗಳಿಸುವಂತಹ ಲಾಭ, ಆದಾಯ, ಅಥವಾ ಸೇವೆಯನ್ನು ಕೊಟ್ಟು ಗಳಿಸುವಂತಹ ದುಡ್ಡು ಏನಿದೆ ಅದು ಬಿಸ್ನೆಸ್ಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ಇನ್ನೊಂದು ಹೆಸರು ರೆವಿನ್ಯೂ ಅಂತ ಕರಿತೀವಿ. ಇನ್ಕಮ್ ಈಸ್ ಆಲ್ಸೋ ಕಾಲ್ಡ್ ರೆವಿನ್ಯೂ. ಓಕೆ, ದೆನ್ ಯೂಶುವಲಿ ಇನ್ಕಮ್ಸ್ ಆರ್ ರಿಕರಿಂಗ್ ಇನ್ ನೇಚರ್. ಇನ್ಕಮ್ ಅನ್ನುವಂತಹದ್ದನ್ನು ನಾವೇನಂತ ಕರಿತೀವಿ? ರಿಕರಿಂಗ್ ಇನ್ ನೇಚರ್ ಅಂತ ಕರಿತೀವಿ. Incomes are recurring in nature. So what is recurring in nature? As I told you, reoccurs, happens again and again. The transactions are involved number of times in a business. Sales one time ಮಾಡ್ತೀವೋ? ಸೇಲ್ಸ್ ಒನ್ ಟೈಮ್ ಮಾಡ್ತೀವೋ ನಾವು ಬೇರೆಯವ್ರಿಗೆ? ಇಲ್ಲ, ಪದೇ ಪದೇ ಮಾಡ್ತಾನೆ ಇರ್ತೀವಲ್ವ. ಸೇಲ್ಸ್ ಮಾಡೋದೇ ಕೆಲಸ ಬಿಸ್ನೆಸ್. ಟ್ರೇಡ್ ಮಾಡೋದೇ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಬಿಸ್ನೆಸ್ಸಲ್ಲಿ, ಹೌದಾ? ಮಾಡ್ತಾನೆ ಇರ್ತೀವಿ. ಪ್ರಾಡಕ್ಟ್ನು, ಸೇವೆ ಕೊಡುವಂತಹದ್ದು ಏನೋ ಒಂದು. ಆ ಸಂದರ್ಭದಲ್ಲಿ ನಾವು ಗಳಿಕೆ ಮಾಡುವಂತಹದ್ದೇನಿದೆ ಅದು ನಮಗೆ ಇನ್ಕಮ್ ಆಗುತ್ತೆ. ಅದು ನಮ್ಮ ಆದಾಯ, ರೆವಿನ್ಯೂ ಆಗುತ್ತೆ. ಎಕ್ಸಾಂಪಲ್, ಎಕ್ಸ್ಪೆನ್ಸಸ್ ಅನ್ನುವಂತಹದ್ದು ನಾವು ಮಾಡೋ ಪೇಮೆಂಟ್ ಆದರೆ, ಇನ್ಕಮ್ ಅನ್ನುವಂತಹದ್ದು ನಾವು ರಿಸೀವ್ ಮಾಡುವಂಥ ಅಮೌಂಟು. ರೆಂಟ್ ಪೇಯ್ಡ್ ಅಂದರೆ ಎಕ್ಸ್ಪೆನ್ಸ್, ರೆಂಟ್ ರಿಸೀವ್ಡ್ ಅಂದರೆ ಇನ್ಕಮ್. ಏನು ಸರ್ ರೆಂಟ್ ಪೇಯ್ಡ್ ಮತ್ತು ರೆಂಟ್ ರಿಸೀವ್ಡ್? ಹೌದು, ನಾವು ಬೇರೆಯವ್ರ ಬಿಲ್ಡಿಂಗಲ್ಲಿ ಬಿಸ್ನೆಸ್ ಬಾಡಿಗೆ ಇದ್ದರೆ ಅವ್ರಿಗೆ ಬಾಡಿಗೆ ಕೊಡ್ತೀವಿ, ರೆಂಟ್ ಪೇಮೆಂಟ್ ಮಾಡ್ತೀವಿ. ಅದೇ ನಮ್ಮದೇ ಬಿಸ್ನೆಸ್ಸಿನ 2 ಬಿಲ್ಡಿಂಗ್ ಇದ್ದಾವೆ, ಅದರಲ್ಲಿ ಒಂದು ಬಿಲ್ಡಿಂಗ್ ಮಾತ್ರ ಬಿಸ್ನೆಸ್ಸಿಗೆ ಬಳಸ್ತಾ ಇದ್ದೀವಿ, ಇನ್ನೊಂದು ಬಿಲ್ಡಿಂಗ್ ಬೇರೆ ಯಾವುದೋ ಅಂತಹ ಆಫೀಸಿಗೆ ಬಿಟ್ಕೊಟ್ಟಿದ್ದೀವಿ ಅಂದರೆ ಅವ್ರು ನಮಗೆ ರೆಂಟ್ ಕೊಡ್ತಾರಲ್ಲ, ರೆಂಟ್ ರಿಸೀವ್ಡ್. ಅದರ ಟೈಪ್ ಆಫ್ ಸರ್ವಿಸ್ ಕೊಟ್ಟಿರೋದ್ರಿಂದ ಬರೋ ಇನ್ಕಮ್ ಅದು ನಮಗೆ. ಹಾಗೆ ಇಂಟ್ರೆಸ್ಟ್ ರಿಸೀವ್ಡ್. ಇಂಟ್ರೆಸ್ಟ್ ಅಂತಂದರೆ ಬಡ್ಡಿ, ಬೇರೆಯವರಿಂದ ನಾವು ಇಸ್ಕೊಳ್ಳೋದು. ಅಂದರೆ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀವಿ, ಅವ್ರು ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ಡಿಬೆಂಚರ್ಸ್ ಪರ್ಚೇಸ್ ಮಾಡಿರ್ತೀವಿ, ಅವ್ರು ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ಇವೆಲ್ಲವೂ ಕೂಡ ನಮಗೇನಾಗುತ್ತೆ? ಇನ್ಕಮ್. ಮತ್ತು ಇವು ಪದೇ ಪದೇ ಬರುವಂತಹದ್ದು ಸಣ್ಣ ಸಣ್ಣ ಅಮೌಂಟ್ ಆಗಿರುತ್ತೆ, ಯೂಶಲಿ ಸ್ಮಾಲ್ ಅಮೌಂಟ್ ಇನ್ ನೇಚರ್. ಆ್ಯಂಡ್ ದಿಸ್ ಇನ್ಕಮ್ ಈಸ್ ಅರ್ನ್ಡ್ ಬೈ ಗಿವಿಂಗ್ ಬೆನಿಫಿಟ್ ಟು ದ ಅದರ್ಸ್, ನಾಟ್ ಅಟ್ ಫ್ರೀ ಆಫ್ ಕಾಸ್ಟ್. ಸುಮ್ಮನೆ ಇಸ್ಕೊಂಡಿರಲ್ಲ ದುಡ್ಡನ್ನ, ಬೇರೆಯವ್ರಿಗೆ ಏನೋ ಒಂದು ಉಪಯೋಗ ಕೊಟ್ಟರೆ ನಮಗೆ ಬರುವಂತಹದ್ದು ಈ ದುಡ್ಡು. ಹಾಗಾಗಿ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ 2 ಆಸ್ಪೆಕ್ಟ್ ಇರುತ್ತೆ. ಓಕೆ, ಉಪಯೋಗ ಕೊಟ್ಟು ಉಪಯೋಗ ಪಡೆಯುವಂತಹದ್ದೇ ನಮಗೆ ಇನ್ಕಮ್ಮು.
ರಿಸೀವ್ಡ್ ಅಮೌಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಇದು ಟೋಟಲ್ ಕನ್ಕ್ಲೂಷನ್ ಆಗಿ ಸಣ್ಣದಾಗಿ ಕೊಟ್ಟಿದ್ದೀವಿ. ಯಾವ್ದು ಸಂಬಂಧಪಟ್ಟಿರುವಂಥದ್ದು ಅಂದರೆ ಅಸೆಟ್ಟು, ಎಕ್ಸ್ಪೆನ್ಸು, ಲಯಬಿಲಿಟಿ, ಇನ್ಕಮ್ ಆರ್ ರೆವಿನ್ಯೂಸ್ಗೆ ಸೇರಿರುವಂಥದ್ದು. ಇವಿಷ್ಟನ್ನು ಕೂಡ ನಾವು ಏನಂತ ಕರಿತಾ ಹೋಗ್ತೀವಿ, ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಪಾರ್ಟ್ಸ್ ಅಂತ ಹೇಳ್ತೀವಿ. ಇದ್ರ ಹಿಂದೆ ಕ್ಯಾಪಿಟಲ್, ಟ್ರಾನ್ಸಾಕ್ಷನ್ ಬಗ್ಗೆ, ಡ್ರಾಯಿಂಗ್ಸ್ ಬಗ್ಗೆ ಎಲ್ಲದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಈಗ ಇವು ನಮ್ಮ ಕನ್ಕ್ಲೂಷನ್ ಕೊಟ್ಟಿದ್ದೀವಿ. ಓಕೆ, ಇನ್ನು ಮುಂದಿನದೇನಾದರೂ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡೋಣ. ಇಷ್ಟೊತ್ತು ನೀವು ಇದನ್ನು ತಾಳ್ಮೆಯಿಂದ ನೋಡಿರುವಂಥದ್ದಕ್ಕೆ ನನ್ನ ಧನ್ಯವಾದವನ್ನು ಹೇಳ್ತೀನಿ. ನಮಸ್ತೆ.